ನಿಧಿ. ಒಂದೂರಲ್ಲಿ ರಂಗಣ್ಣ ಮತ್ತು ಅವನ ತಾಯಿ ಇಬ್ಬರೂ ವಾಸವಾಗಿದ್ದರು. ಚಿಕ್ಕವನಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ ರಂಗನನ್ನು ಬಹಳ ಮುದ್ದು ಮಾಡಿ ಬೆಳೆಸಿದ್ದಳು ಅವನ ತಾಯಿ. ರಂಗ ಬೆಳೆದು ದೊಡ್ಡವನಾಗುತ್ತಲೇ ಆ ಅತಿಪ್ರೀತಿಯ ತಾಯಿಯ ಪಾಲಿನ ಶಾಪವಾಯಿತು. ಕೆಲಸ ಮಾಡದೆ ಊರಲ್ಲಿ ಉಂಡಾಡಿ ಗುಂಡನ ಹಾಗೆ ಸುತ್ತಾಡುತ್ತಾ ಇರೋದೇ ಅವನ ದಿನಚರಿಯಾಯಿತು. ಕೂಲಿನಾಲಿ ಮಾಡಿ ಅವನಿಗೆ 3 ಹೊತ್ತು ಉಣ್ಣಲು ಹಾಕುತ್ತಿದ್ದಳು. ತಾನು ಸತ್ತ ಮೇಲೆ ಅವನು ಹೇಗೆ ಬದುಕುತ್ತಾನೆ ಎಂಬ ಚಿಂತೆಯಲ್ಲೇ ಕೊರಗುತ್ತಿದ್ದಳು. ತನ್ನ ಮಗನಿಗೆ ಕೆಲಸ ಮಾಡಿ ಸಂಪಾದಿಸಿ ಬದುಕುವ ಬುದ್ಧಿ ಕೊಡು ದೇವರೇ ಎಂದು ದಿನಾಲೂ ಬೇಡಿಕೊಳ್ಳುತ್ತಿದ್ದಳು. ಆ ಬುದ್ಧಿ ಬರುವ ದಿನವೂ ಬಂತು. ಆಗಷ್ಟೇ ಊಟ ಮಾಡಿ ಮನೆ ಹೊರಗಿನ ಕಟ್ಟೆಗೆ ಕುಳಿತಿದ್ದ ರಂಗ. ಭಿಕ್ಷೆಗಾಗಿ ಸಾಧುವೊಬ್ಬರು ಮನೆ ಮುಂದೆ ಬಂದು ಕೂಗಿದರು. ಅವರ ಮಾತನ್ನು ಕೇಳಿಯೂ ಕೇಳದ ಹಾಗೆ ಕುಳಿತಿದ್ದ ರಂಗ್. ನನಗೆ ಅಡಿಗೆಮನೆಯಲ್ಲಿ ಕೆಲಸವಿದೆ, ನೀನು ಭಿಕ್ಷೆ ಹಾಕು ರಂಗ ಎಂದು ಅಮ್ಮನ ಕಡೆಯಿಂದ ಕೂಗು. ನನಗೆ ಅಷ್ಟು ಶಕ್ತಿಯಿಲ್ಲ, ನೀನೇ ಬಂದು ನೀಡು ಎಂದು ರಂಗ ಇಲ್ಲಿಂದಲೇ ಕೂಗಿದ. ಇವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡರು ಸಾಧುಗಳು. ಒಳಗಿನಿಂದ ರಂಗನ ತಾಯಿ ಬಂದು ಭಿಕ್ಷೆ ನೀಡಿ ಹೋದರು. ಸಾಧುಗಳು, ನನಗೆ ಭಿಕ್ಷೆ ನೀಡಿದ ಸಲುವಾಗಿ ನಿಮಗೊಂದು ಗುಟ್ಟು ಹೇಳುತ್ತೇನೆ ಕೇಳಿ ತಾಯಿ, ನಿಮ್ಮ ಮನೆಯ ಆ ಮೂಲೆಯಲ್ಲಿ ಬಂಗಾರದ ನಿಧಿ ಇದೆ, ತೋಡಿ ತೆಗೆದುಕೊಳ್ಳಿ ಎಂದು ಹೇಳಿ ಹೊರಟು ಹೋದರು. ನಿಧಿ ಎಂದ ಗಳಿಗೆಯೇ ರಂಗನ ಕಿವಿನೆಟ್ಟಗಾದವು. ಅಮ್ಮನ ಹತ್ತಿರ ಹೋಗಿ, ಅಮ್ಮ, ಆ ಸಾಧು ಹೇಳಿದ ಹಾಗೆ ನಮ್ಮ ಮನೆಯ ಮೂಲೆಯಲ್ಲಿ ನಿಜವಾಗಿಯೂ ನಿಧಿ ಇರಬಹುದಾ ಎಂದನು. ಅವರು ತಮ್ಮ ಭಿಕ್ಷೆ ಸಲುವಾಗಿ ಏನಾದರೊಂದು ಸುಳ್ಳು ಹೇಳ್ತಾರ ಮಗ, ಈ ಬಡವಿಯ ಮನೆಯಲ್ಲಿ ನಿಧಿ ಎಲ್ಲಿಂದ ಬರ್ತಾದ ಎಂದಳು. ಆದರೂ ರಂಗನಿಗೆ ಆಸೆ ತೀರಲಿಲ್ಲ. ನೋಡಿಯೇ ಬಿಡೋಣ ಎಂದು ಮರುದಿನ ಮನೆಯ ಮೂಲೆಯಲ್ಲಿ ತೋಡಲು ಶುರುಮಾಡಿದ. ತಾಯಿ ಬೇಡವೆಂದರೂ ಸಿಟ್ಟಾಗಿ ಕಳುಹಿಸಿದ. ತೋಡಿದ ಇನ್ನೂ ನಿಧಿಯ ಪತ್ತೇನೇ ಇಲ್ಲ. ಆದರೂ ನಿಧಿಯ ಮೇಲಿನ ಆಸೆ ತೀರಲಿಲ್ಲ. ಮರುದಿನವೂ ಮುಂದುವರೆಸಿದ. ಸುಮಾರು ಹೊತ್ತಾದ ಮೇಲೆ ಟಣ್ ಎನ್ನುವ ಶಬ್ದ ಬಂತು. ನಿಧಿ ಇನ್ನೂ ಸಿಕ್ತು ಎಂದುಕೊಂಡ ರಂಗ. ನೋಡಿದರೆ ತಾಮ್ರದ ಕಪ್ಪಾದ ಪಾತ್ರೆಯಿತ್ತು, ಅದರ ಬಾಯಿಗೆ ಬಟ್ಟೆ ಕಟ್ಟಲಾಗಿತ್ತು. ತೆರೆದು ನೋಡಿದರೆ ಬರೀ ಕಲ್ಲಿದ್ದಲು ಇದ್ದವು. ಬರೀ ಕಲ್ಲಿದ್ದಲು ಸಿಕ್ಕ ಸಲುವಾಗಿ ರಂಗನಿಗೆ ಸಿಟ್ಟು ಬಂತು. ಒಂದು ಬಾವಿಗಾಗುವಷ್ಟು ತೆಗ್ಗು ತೋಡಿದ್ದ. ಇಷ್ಟು ಶ್ರಮ ಪಡಲು ಮುಖ್ಯ ಕಾರಣ ಆ ಸಾಧು ಎಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಸಾಧುವನ್ನು ಹುಡುಕುತ್ತಾ ಹೊರಟ. ಒಂದೆರಡು ಊರು ದಾಟಿದ ಮೇಲೆ ಒಂದು ಗಿಡದ ಕೆಳಗೆ ಅದೇ ಸಾಧು ಧ್ಯಾನಕ್ಕೆ ಕುಳಿತಿದ್ದರು. ರಂಗ ಹೋಗಿ ಸಿಟ್ಟಿನಿಂದ, ಸಾಧುಗಳೇ, ನೀವು ಸುಳ್ಳು ಯಾಕೆ ಹೇಳಿದಿರಿ ಎಂದ. ಏನೂ ಸುಳ್ಳು? ಅದೇ ನಮ್ಮ ತಾಯಿಗೆ ಮನೆಯ ಮೂಲೆಯಲ್ಲಿ ನಿಧಿ ಇದೆ ಅಂತ ಹೇಳಿದ್ರಿ, ತೋಡಿ ನೋಡಿದರೆ ಈ ಪಾತ್ರೆ ತುಂಬಾ ಕಲ್ಲಿದ್ದಲು ಇವೆ ಎಂದು ಆ ಪಾತ್ರೆ ತೋರಿಸಿದ್. ಸಾಧುಗಳು ನಕ್ಕು, ನಾನು ನಿಧಿ ಇದೆ ಅಂತ ಹೇಳಿದ್ದು ನಿಮ್ಮ ತಾಯಿಗೆ, ತೋಡಿ ತೆಗೆದಿದ್ದು ನೀನು. ಕಷ್ಟಪಟ್ಟು ದುಡಿದು ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೇ ಇದ್ದು ಬದುಕುವವರಿಗೆ ಆ ನಿಧಿ ಬಂಗಾರವಾಗಿತ್ತು. ಏನೂ ಕೆಲಸ ಮಾಡದೆ ಸೋಮಾರಿಯಾಗಿ ಕುಳಿತು ಉಣ್ಣುವ ನಿನ್ನಂಥವರಿಗೆ ಅದು ಕಲ್ಲಿದ್ದಲೇ ಎಂದ. ರಂಗನಿಗೆ ಅರ್ಥವಾಯಿತು. ಅಮ್ಮನ ಕೈಯಲ್ಲೇ ನಿಧಿ ತೆಗೆಸಬಹುದಿತ್ತು ಎಂದುಕೊಂಡ. ಶಾಂತವಾಗಿ ಸಾಧುಗಳಿಗೆ ನಮಸ್ಕರಿಸಿದ. ಈ ಕಲ್ಲಿದ್ದಲು ನಿಧಿಯಾಗಿ ಪರಿವರ್ತನೆಯಾಗಲು ಏನು ಮಾಡಬೇಕು ಎಂದು ಕೇಳಿದ್. ಅದು ನಿನ್ನ ವರ್ತನೆಯ ಮೇಲೆ ಅವಲಂಬಿತವಾಗಿದೆ. ಕಷ್ಟಪಟ್ಟು ದುಡಿದು ತಾಯಿಯನ್ನು ಸರಿಯಾಗಿ ನೋಡಿಕೊಂಡರೆ 1 ವರ್ಷದಲ್ಲಿ ಆ ಕಲ್ಲಿದ್ದಲು ಬಂಗಾರವಾಗುತ್ತದೆ ಎಂದ. ಮನೆಗೆ ಬಂದ ರಂಗ ಬದಲಾಗತೊಡಗಿದ. ತಾಯಿಯನ್ನು ಕೆಲಸದಿಂದ ಬಿಡಿಸಿ ತಾನು ದುಡಿಯತೊಡಗಿದ. ಆಶ್ಚರ್ಯವೆಂಬಂತೆ ತಾನು ನಿಧಿಗಾಗಿ ತೋಡಿದ ತೆಗ್ಗಿನಲ್ಲಿ ನೀರು ಚಿಮ್ಮಿದವು. ಅವೇ ನೀರನ್ನು ಹರಿಸಿ ತನಗೆ ಇದ್ದ ಜಾಗದಲ್ಲೇ ತರಕಾರಿ ಬೆಳೆದು ಮಾರತೊಡಗಿದ. ತಾಯಿಯೂ ಈ ಬದಲಾವಣೆಗೆ ಸಂತೋಷಗೊಂಡಳು. ವರ್ಷವಾಗುತ್ತಾ ಬಂತು. ಕೆಲಸಕ್ಕೆ ಹೋಗುವ ಭರದಲ್ಲಿ ರಂಗನಿಗೆ ಆ ನಿಧಿಯ ಬಗ್ಗೆ ನೆನಪೇ ಹೋಗಿತ್ತು. ಜೀವನ ಸಂತೋಷದಿಂದ ಸಾಗುತ್ತಿದ್ದರಿಂದ ಹಣದ ಬಗ್ಗೆ ಚಿಂತೆಯಿರಲಿಲ್ಲ. ಒಂದು ದಿನ ಆ ಸಾಧು ಮತ್ತೆ ಬಂದರು. ರಂಗ್ ನಮಸ್ಕರಿಸಿ ಮನೆಯೊಳಗೆ ಕರೆದ. ರಂಗನಿಗೆ ಆ ಪಾತ್ರೆಯ ಬಗ್ಗೆ ನೆನಪಾಯಿತು. ಹೋಗಿ ತೆರೆದು ನೋಡಿದ, ಅದರಲ್ಲಿ ಇನ್ನೂ ಕಲ್ಲಿದ್ದಲೇ ಇದ್ದವು. ಆ ಕಲ್ಲಿದ್ದಲಿನ ಪಾತ್ರೆಯನ್ನು ತಂದು ಸಾಧುಗಳಿಗೆ ಕೊಟ್ಟು, ಈ ನಿಧಿ ಬಂಗಾರವಾಗುವ ಅವಶ್ಯಕತೆಯಿಲ್ಲ, ನಾನು ದುಡಿದು ತಿನ್ನುತ್ತೇನೆ, ಉಚಿತವಾಗಿ ಬಂದ ಯಾವುದೇ ವಸ್ತು ನನಗೆ ಬೇಡವೆಂದ. ಸಾಧುಗಳು ನಕ್ಕು, ನಿನ್ನ ಪರಿವರ್ತನೆಗೆ ಸಂತೋಷವಾಯಿತು. ಈ ಪಾತ್ರೆ ತಾಮ್ರದಲ್ಲ, ಬಂಗಾರದ್ದು. ಒಳಗೆ ಕಲ್ಲಿದ್ದಲು ಇರುವುದರಿಂದ ಹೊಳಪು ಕಡಿಮೆಯಾಗಿ ಕಪ್ಪಗಾಗಿತ್ತು ಎಂದು ಆ ಕಲ್ಲಿದ್ದಲು ಎಸೆದು ನೀರು ಹಾಕಿ ಒರೆಸಿದರು. ಪಾತ್ರೆ ಥಳ ಥಳ ಹೊಳೆಯತೊಡಗಿತು. ಒಳಗಿನ ನಿಧಿಯನ್ನು ಹುಡುಕಾಡಿದೆ ಹೊರತು ಪಾತ್ರೆಯನ್ನು ನೀನು ಗಮನಿಸಲಿಲ್ಲ. ಸೋಮಾರಿತನವೆಂಬ ಕಲ್ಲಿದ್ದಲು ಖಾಲಿಯಾಯಿತು. ಇನ್ನು ನಿನ್ನ ಜೀವನವೂ ಬಂಗಾರವಾಗಲಿ ಎಂದು ಆ ಬಂಗಾರದ ಪಾತ್ರೆಯನ್ನು ರಂಗನಿಗೆ ಕೊಟ್ಟು ಆಶೀರ್ವದಿಸಿ ಹೋದರು. ಧನ್ಯವಾದಗಳು. ನರಸಿಂಹಾರೆಡ್ಡಿ ಅಂಕಾಮೂಳ, ಸೇಡಂ.